ಚಟ್ನಿ ಪುಡಿಗೆ 1 ಕಪ್ ಅಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ಇದನ್ನ ನೋಡಿ, ಸೌಂಡ್ ಬರ್ತಾ ಇದೆ ಚಟಪಟ ಅಂತ. ಇಷ್ಟು ಸಾಕು ಹುರ್ಕೊಂಡಿದ್ದು. ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಅವಾಗ ಸೌಂಡ್ ಬರುತ್ತೆ, ಅವಾಗ ಸಿಡಿಯತ್ತೆ. ಅದು ಅಲ್ಲಿವರೆಗೂ ಹುರ್ಕೋಬೇಕು, ಸೀಸಬಾರ್ದು. ಒಂದು 3-4 ಬೇಡಿಗೆ ಮೆಣಸಿನ್ಕಾಯಿ ಹಾಕೋಬೇಕು. 4 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಿದು. ಇವಾಗ ಇದಾಗಿದೆ, ಇದು ತಕೊಂಡ್ಬಿಡ್ಬೇಕು. ಇದಕ್ಕೆ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋಬೇಕು. ಇದು 1-2 ನಿಮಿಷ ಹುರ್ಕೋಬೇಕು ಕರ್ಬೇವಿನ ಸೊಪ್ಪನ್ನ. ಡ್ರೈ ಆಗಬೇಕಿತ್ತು ಸ್ವಲ್ಪ ಎಲೆ ಎಲ್ಲ. ನೋಡಿ, ಇದೆಲ್ಲ ಕ್ರಿಸ್ಪಿ ಆಗಿದೆ. ಈಗ ಇದನ್ನ ತೆಗಿತೀನಿ. ನಾನು ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಹುರ್ಕೋಬೇಕು. ಇದನ್ನ 1 ನಿಮಿಷದವರೆಗೂ ಹುರ್ಕೋಬೇಕು. ಸ್ವಲ್ಪ ಡ್ರೈ ಆಗಲಿ ಅಂತ ಹುರ್ಕೋತಾ ಇದ್ದೀನಿ. ಇವಾಗ ಹುರಿದಿದ್ವಲ್ಲ, ಎಲ್ಲಾನು ತಣ್ಣಗಾಗಬೇಕು ಪೂರ್ತಿ. ಇದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ, ಎಲ್ಲ ತಣ್ಣಗಾಗಿದೆ. 1 ಗೋಲಿ ಗಾತ್ರ ಅಷ್ಟು ಹುಣಸೆಹಣ್ಣು ಹಾಕೋಬೇಕು. 1 ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೋಬೇಕು. ನಾನು ಇಲ್ಲಿ 3/4ರಿಂದ 1 ಟೀ ಸ್ಪೂನ್ ಒಳಗೆ ಉಪ್ಪು ಹಾಕೊತಾ ಇದ್ದೀನಿ. ಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕು ಇನ್ನೊಂಚೂರು. ಇದನ್ನ ಪೌಡ್ರ್ ಮಾಡಬೇಕು. ಒಂದೇ ಸತಿ ಮಿಕ್ಸಿ ತಿರುಗಿಸ್ಬಾರ್ದು, ಬಿಟ್ಟು ಸ್ಪೂನಲ್ಲಿ ತಿರುಗಿಸ್ತಾ ಪೌಡ್ರ್ ಮಾಡ್ಕೋಬೇಕು. ಇದನ್ನ ನೋಡಿ, ಈಗ ಅದಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ತರಿಗಿರುತ್ತೆ. ನೋಡಿ, ಬೆಲ್ಲ ಇದು ಹಾಕಿರ್ತೀವಿ ಮತ್ತು ಕೊಬ್ಬರಿ ಹಾಕಿರ್ತೀವಲ್ಲ, ಸ್ವಲ್ಪ ಮುದ್ದೆ ಆಗುತ್ತೆ. ಅದಕ್ಕೆ ಬಿಟ್ಟು ಮಿಕ್ಸಿ ಹಾಕೋಬೇಕು. ಒಂದು 5 ಸೆಕೆಂಡ್ ಹಂಗೆ ಆನ್ ಆ್ಯಂಡ್ ಆಫ್ ಮಾಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ಇವಾಗ ಕರೆಕ್ಟಾಗಿ ಆಗಿದೆ ಇದು. ನೋಡಿ, ಹುಚ್ಚೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಇದು 15ರಿಂದ 20 ದಿನದವರೆಗೂ ಇಕ್ಬೋದು. ಯಾಕಂದರೆ ಕೊಬ್ಬರಿ ಹಾಕಿರ್ತೀವಲ್ಲ, ವಾಸನೆ ಬಂದ್ಬಿಡುತ್ತೆ. ಜಾಸ್ತಿ ದಿನ ಇಕ್ಬೇಕು ಅಂದರೆ ಕೊಬ್ಬರಿ ಅವಾಯ್ಡ್ ಮಾಡಿ. ಇದು ಚಪಾತಿ, ರೊಟ್ಟಿ, ದೋಸೆ ಈ ಥರ ಏನಾದ್ರು ನೆಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಈ ಚಟ್ನಿ ಪುಡಿ ನೆಂಚ್ಕೊಂಡ್ರೆ, ಉಪ್ಪು ಖಾರ ಎಲ್ಲ ಹದವಾಗಿದೆ, ಕರೆಕ್ಟಾಗಿದೆ. 3/4ರಿಂದ 1 ಟೀ ಸ್ಪೂನ್ವರೆಗೂ ಉಪ್ಪು ಹಾಕಿ ಅಂತ ಹೇಳಿದೆ. ಅಷ್ಟೇ ಸಾಕು, ನನಗೆ ಜಾಸ್ತಿ ಏನು ಬೇಕಾಗಿಲ್ಲ. ನೀವು ಟ್ರೈ ಮಾಡಿ ಮನೇಲಿ, ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.